ನಮ್ಮ ಮೆಟ್ರೋ ಇನ್ಮುಂದೆ ಬಸವ ಮೆಟ್ರೋ ಆಗುತ್ತಾ? ಲಿಂಗಾಯತರ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೊಂದು ಘೋಷಣೆ ಮಾಡಿ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ನಾವೆಲ್ಲರೂ ಕೂಡ ನಮ್ಮ ಮೆಟ್ರೋ ಅಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಮೆಟ್ರೋ ಅಂತೇಳಿ ಹೇಳುವಂಥ ಈ ನಮ್ಮ ಮೆಟ್ರೋ ಇನ್ಮುಂದೆ ಬಸವ ಮೆಟ್ರೋ ಆಗುತ್ತಾ? ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಕೇಂದ್ರದ ಅಂಗಳದಲ್ಲಿ ಮರುನಾಮಕರಣ ಮಾಡುವಂಥ ವಿಚಾರ, ರಾಜ್ಯದಿಂದ ಕೇಂದ್ರಕ್ಕೆ ನಾವು ಬಸವ ಮೆಟ್ರೋ ಅಂಥೇಳಿ ಅದನ್ನು ಮರುನಾಮಕರಣ ಮಾಡುವಂಥ ಪ್ರಸ್ತಾಪವನ್ನು ಕೇಂದ್ರಕ್ಕೆ ಕಳುಹಿಸಿಕೊಡ್ತೀವಿ. ಕೇಂದ್ರ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ಕೇಂದ್ರಕ್ಕೆ ಬಿಟ್ಟಿರೋದು. ಜಗಜ್ಯೋತಿ ಬಸವಣ್ಣ ಬಸವೇಶ್ವರರ ಹೆಸರನ್ನು ನಮ್ಮ ಮೆಟ್ರೋಗೆ ಇಡಬೇಕು, ನಮ್ಮ ಮೆಟ್ರೋವನ್ನು ಬಸವ ಮೆಟ್ರೋ ಅಂಥೇಳಿ ಮರುನಾಮಕರಣ ಮಾಡಬೇಕು ಅನ್ನುವಂಥ ವಿಚಾರ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಸಿಎಂ ಹೇಳಿದ್ದಾರೆ. ಈಗ ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಮೆಟ್ರೋ ಸ್ಟೇಷನ್ ಮಾಡ್ಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ, 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇನೆ ನಾವೇನು ಮಾಡಾಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈಗ ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಮೆಟ್ರೋ ಸ್ಟೇಷನ್ ಮಾಡ್ಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ, 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇನೆ ನಾವೇನು ಮಾಡಾಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈಗ ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಹೆಸರು ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈಗ ಚರ್ಚೆ ಜೋರಾಗಿದೆ. ಬಸವಣ್ಣನವರ ಹೆಸರಿಡಲು ಕಾಂಗ್ರೆಸ್ ಮುಖಂಡರು ಒಲವನ್ನ ತೋರಿದ್ದಾರೆ. ಆದರೆ ಸ್ವಾಗತಿಸುತ್ತಲೇ ನಯವಾಗಿ ಸಿಎಂ ಅನ್ನ ಟೀಕೆ ಮಾಡ್ತಾ ಇದ್ದಾರೆ ಬಿಜೆಪಿ. ಒಂದು ಸ್ಟೇಷನ್ ಅಥವಾ ಜಿಲ್ಲೆಗೆ ಬಸವಣ್ಣನವರ ಹೆಸರಿಡಲಿ, ನಾವು ಅದನ್ನು ವಿರೋಧ ಮಾಡಲ್ಲ. ಮೆಟ್ರೋ ಅನ್ನೋದು ಎಲ್ಲರ ಸುತ್ತಲ್ವಾ? ಬಿಜೆಪಿ ಶಾಸಕ ರಾಮಮೂರ್ತಿ ಸಿದ್ದರಾಮಯ್ಯ ಧರ್ಮಗಳನ್ನು ಒಡೆಯುವ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ಮೆಟ್ರೋ ಯೋಜನೆ ಇದೆಯಲ್ಲ, ಈ ಮಹತ್ವದ ಯೋಜನೆ ಮೆಟ್ರೋ ಯೋಜನೆ ಬೆಂಗಳೂರಿನಲ್ಲಿ ಟ್ರಾಫಿಕ್ನ ಭಾರವನ್ನು ಕಡಿಮೆ ಮಾಡಿದೆ. ಲಕ್ಷಾಂತರ ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ, ಮೆಟ್ರೋವನ್ನು ಅವಲಂಬಿಸಿದ್ದಾರೆ. ಆ ಮೂಲಕ ಪೀಕ್ ಟೈಮ್ಗಳಲ್ಲಿ ಮೆಟ್ರೋ ಸಂಪೂರ್ಣವಾಗಿ ಅನುಕೂಲವಾಗಿದೆ ಜನರಿಗೆ. ಅಂಥ ಮಹತ್ವದ ಯೋಜನೆ ಮೆಟ್ರೋವನ್ನು ಈಗ ಮರುನಾಮಕರಣ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ವಿಚಾರ. ಕೇಂದ್ರದ ಮುಂದೆ ಪ್ರಸ್ತಾವನೆಯನ್ನು ಇಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಬಸವ ಮೆಟ್ರೋ ಅಂತೇಳಿ ಅದನ್ನು ಮರುನಾಮಕರಣ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ವಿಚಾರ. ಕೇಂದ್ರ ಮತ್ತು ರಾಜ್ಯ ಈ ಎರಡು ಒಟ್ಟಿಗೆ ಸೇರಿ ಮೆಟ್ರೋ ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಮೆಟ್ರೋದಕ್ಕೆ ಸುಮಾರು 87% ಮುಖ್ಯಮಂತ್ರಿಗಳೇ ಹೇಳಿರೋ ಹಾಗೆ ರಾಜ್ಯದ ಪಾಲಿದ್ರೆ 13% ಕೇಂದ್ರದ ಪಾಲಿದೆ. ಆದರೆ ಏನಾದರೂ ಮಹತ್ವದ ತೀರ್ಮಾನ ಆಗಬೇಕು ಅಂತ ಹೇಳಿದರೆ ಕೇಂದ್ರದ ಒಪ್ಪಿಗೆ ಇಲ್ಲದೆ ಸಾಧ್ಯ ಇಲ್ಲ. ನಮ್ಮ ನಿಲುವು ಬಸವ ಮೆಟ್ರೋ ಹೆಸರಿಡಬೇಕು ಅಂತೇಳಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿಕೊಡ್ತೀವಿ. ಕೇಂದ್ರ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಲಿಂಗಾಯತ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಸದ್ಯಕ್ಕೆ ಇದೀಗ ಭಾರಿ ಚರ್ಚೆ ಕಾರಣ ಆಗಿದೆ. ಬಿಜೆಪಿಯವರು ಜಗಜ್ಯೋತಿ ಬಸವೇಶ್ವರರ ಹೆಸರಿಡೋದಕ್ಕೆ ನಮ್ಮ ತಕರಾರಿಲ್ಲ, ಆದರೆ ಈ ಸಮಯ ಸಂದರ್ಭ ಯಾಕಾಗಬೇಕಾಗಿತ್ತು? ಯಾವುದೋ ಒಂದು ಜಿಲ್ಲೆಗೆ ಅಥವಾ ಯಾವುದೋ ಒಂದು ಮೆಟ್ರೋಗೆ ಇಡೋದ್ರಲ್ಲಿ ನಮ್ದೇನೂ ಕೂಡ ಅಪಸ್ವರ ಇಲ್ಲ. ಆದರೆ ಯಾಕೆ
ಎಲ್ಲ ಸಮುದಾಯದವರು ಓಡಾಡ್ತಾರೆ ಮೆಟ್ರೋದಲ್ಲಿ, ಎಲ್ಲರಿಗೂ ಇರುವಂಥ ಯೋಜನೆ ಇದು. ಹಾಗಾಗಿ ಈ ಹೆಸರು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋ ರೀತಿಯಲ್ಲಿ ಸ್ವಾಗತಿಸಿ ನಯವಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ. ಜಟಾಪಟಿ ಕಾರಣ ಆಗ್ತಾ ಇದೆ. ಬಿಜೆಪಿ ಶಾಸಕ ಸಿ ಕೆ ರಾಮಮೂರ್ತಿ ಈ ಕುರಿತಾಗಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಇದು ಸಿದ್ದರಾಮಯ್ಯನವರು ಧರ್ಮವನ್ನು ಮತ್ತು ಜಾತಿಯನ್ನು ಒಡೆದು ಹಾಕುವಂಥ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೆ. ಕಳೆದ ಬಾರಿ ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಅಂತ ಬೇರೆ ಬೇರೆ ಮಾಡಿಬಿಟ್ಟು ಇವತ್ತು ಅನುಭವಿಸಿದ್ದಾರೆ. ನಮ್ಮ ಮೆಟ್ರೋ ಅಂತಂದ್ರೇನು? ನಮ್ಮ ಮೆಟ್ರೋ ಅಂದರೆ ನಮ್ಮೆಲ್ಲರ ಒಂದು ಮೆಟ್ರೋ. ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಇಡೀ ಬೆಂಗಳೂರು ನಗರದಲ್ಲಿ ನಮ್ಮ ಮೆಟ್ರೋ ಅಂತ ಏನು ಹಿಂದೆ ಇರುವ ಒಂದು ಪ್ರಾಜೆಕ್ಟ್ಗಳಿಗಾಗಲಿ ಮುಂಬರೋ ಪ್ರಾಜೆಕ್ಟ್ ನಮ್ಮ ಮೆಟ್ರೋ ಅಂದರೆ ಅದು ಎಲ್ಲರ ಸೊತ್ತದು. ಆ ದೃಷ್ಟಿಯಿಂದ ಮುರಳೀಧರ್ ಅಂತೇಳಿ ಒಬ್ಬರು ಕಾಲ್ ಮಾಡಿದ್ದಾರೆ. ನೀವು ಕೂಡ ಕರೆ ಮಾಡ್ಬೋದು, ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ನೀವು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ಈಗ ಮುರಳೀಧರ್ ಅಂತೇಳಿ ಕರೆ ಮಾಡಿದವರು. ನಮಸ್ಕಾರ ಮುರಳೀಧರ್ ಅವರೇ. ಮುರಳೀಧರ್ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಬಹುಶಃ ಕಾಲ್ ಕಟ್ಟಾಗಿದೆ. ನೀವು ನಮ್ಮ ಜೊತೆಯಲ್ಲಿ ಈ ನಮ್ಮ ಮೆಟ್ರೋ ಹೆಸರನ್ನು ತೆಗೆದು ಬಸವ ಮೆಟ್ರೋ ಅಂಥೇಳಿ ಹೆಸರಿಡುವಂಥ ಪ್ರಸ್ತಾವನೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿದೆ. ಇದು ಈಗ ಪರವಿರೋಧದ ಚರ್ಚೆಗೆ ಕಾರಣ ಆಗಿದೆ. ತಾವು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ನಿಮ್ಮ ಸಲಹೆ, ನಿಮ್ಮ ಸೂಚನೆ, ನಿಮ್ಮ ಅಭಿಪ್ರಾಯ ಇದೆಲ್ಲವನ್ನು ಕೂಡ ನೀವು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹಂಚಿಕೊಳ್ಬೋದು. ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ವಿಚಾರ ಇಷ್ಟೇ, ಈಗಿರೋದು ನಮ್ಮ ಮೆಟ್ರೋ. ಈ ನಮ್ಮ ಮೆಟ್ರೋ ಹೆಸರನ್ನು ಬಸವ ಮೆಟ್ರೋ ಅಂಥೇಳಿ ಮರುನಾಮಕರಣ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಸ್ತಾಪ. ಲಿಂಗಾಯತ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರಕ್ಕೆ ನಾನು ಶಿಫಾರಸನ್ನು ಕಳುಹಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಎರಡು ಸೇರಿ ಈ ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದಾಗಿ ಕೇಂದ್ರದ ಪಾಲು ಇದೆ, ಅವರನ್ನು ಬಿಟ್ಟು ನಾವೇನು ಕೂಡ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಕೇಂದ್ರದ ತೀರ್ಮಾನ ಮತ್ತು ನಮ್ಮ ತೀರ್ಮಾನ ಎರಡೂ ಕೂಡ ಒಂದೇ ಆದಾಗ ಮಾತ್ರ ಹೆಸರು ಬದಲಾಗುತ್ತೆ. ಆ ಕಾರಣದಿಂದ ಪ್ರಸ್ತಾವನೆಯನ್ನು ಕಳುಹಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರಸ್ತಾವನೆ ಕೇಂದ್ರ ಸರ್ಕಾರ ಅದನ್ನು ಪರಿಶೀಲಿಸಿ ಆನಂತರ ಬಸವ ಮೆಟ್ರೋ ಅನ್ನೋ ಹೆಸರಿಗೆ ಅವರು ಅಂಕಿತ ಹಾಕ್ತಾರೆ. ಹಾಗೇನಾದರೂ ಆಯಿತು ಅಂತೇಳಿ ಹೇಳಿದರೆ ಇನ್ನು ಮುಂದೆ ನೀವು ನಮ್ಮ ಮೆಟ್ರೋ ಅಂತೇಳಿ ಹೇಳಂಗಿಲ್ಲ, ಬಸವ ಮೆಟ್ರೋ ಅಂಥೇಳಿ ಅದಾಗುತ್ತೆ. ಬಸವ ಮೆಟ್ರೋ ಅಂಥೇಳಿ ಮರುನಾಮಕರಣ ಆಗುತ್ತೆ. ಇದಕ್ಕೆ BJPಯವರ ವಿರೋಧವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಅವಲಂಬಿಸಿರುವಂಥ ಮೆಟ್ರೋ ಇದು, ಎಲ್ಲರಿಗೂ ಇರುವಂಥ ಬಹಳ ಉತ್ತಮವಾದಂಥ ಯೋಜನೆ ಇದು. ಈ ಕಾರಣದಿಂದ ಇದನ್ನು ನಮ್ಮ ಮೆಟ್ರೋ, ನಮ್ಮೆಲ್ಲರಿಗಿರುವಂಥ ಮೆಟ್ರೋ, ಹಾಗಾಗಿ ನಮ್ಮ ಮೆಟ್ರೋ ಅಂಥೇಳಿ ಇದ್ರೇ ಚಂದ ಅನ್ನೋದನ್ನು BJPಯವರು ಹೇಳ್ತಾ ಇದ್ದಾರೆ. ನಾವು ಸಮಾನತೆಯ ಸಾರವನ್ನು ಸಾರಿದಂಥ ಬಸವಣ್ಣನವರನ್ನು ವಿರೋಧ ಮಾಡೋದಿಲ್ಲ. ನಮ್ಮವರು ಬಸವಣ್ಣ, ಸಮಾನತೆಯ ಸತ್ವವನ್ನು ಹೇಳಿದವರು ಬಸವಣ್ಣ, ಎಲ್ಲರೂ ನಮ್ಮವರು ಅಂಥೇಳಿ ಹೇಳಿದವರು ಬಸವಣ್ಣ. ಅಂಥ ಬಸವಣ್ಣನವರ ವಿಚಾರಧಾರೆಗಳಿಗೆ